ಹುಡುಗರಾಗುತ್ತೆ. ತುಂಬ ಜನ ಮಾಡ್ತಾರೆ ಒಂದೇ ಅಕೌಂಟಲ್ಲಿ ಗೊತ್ತಾ ಮ್ಯಾಟ್ರಿಮೋನಿ ಇರ್ತಕ್ಕಂಥ 99.99% ಫೇಕ್ ಅಕೌಂಟ್ ಇರ್ತವೆ. ಜನ ಅಕೌಂಟ್ ಯಾರು ಇಲ್ಲ, 99% ಫೇಕ್ ಇರ್ತವೆ. ಏನು ಮಾಡ್ತಾರೆ, ಹುಡುಗರ ಹೆಸರು ಹುಡುಗರ ಅಕೌಂಟ್ ತೆಗಿತಾರೆ, ಹುಡುಗರ ಹೆಸರು ಹುಡುಗರ ಅಕೌಂಟ್ ತೆಗಿತಾರೆ. ನೀವೇನು ಕ್ರಾಸ್ ಚೆಕ್ ಮಾಡಲ್ಲ, ವೆರಿಫೈ ಮಾಡಲ್ಲ, ಅಲ್ಲಿ ಹೋಗಿ ನೋಡೋದಿಲ್ಲ. ನಮ್ಮ ಸ್ಟೇಷನ್ ಒಂದು ಆಗಿರೋ ಕೇಸ್ ಇದೆ ನೋಡಿ, ಮ್ಯಾಟ್ರಿಮೋನಿಯಲ್ಲಿ ಶಾದಿ ವಿವರ ಗೊತ್ತಲ್ವಾ, ಅದರಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ಅವರು ಕ್ರಿಯೇಟ್ ಮಾಡಿಬಿಟ್ಟು ಏನು ಮಾಡ್ತಾರೆ, ನಾನು ಸೌದಿಯಲ್ಲಿ ಇರ್ತೀನಿ, ಇಲ್ಲಿ ಇಂಡಿಯಾದಲ್ಲಿ ಹುಡುಗಿ ನೋಡ್ತಾ ಇದ್ದೀನಿ, ನಿಮ್ಮ ಡಿ ಪಿ ನಿಮ್ಮ ಫೋಟೋ ನಮಗೆ ಲೈಕ್ ಆಗಿದೆ, ನನ್ನ ಮದುವೆ ಅಪ್ರೂವ್ ಇದೆ, ನಿಮ್ಮ ಮನೆಯೆಲ್ಲ ಕ್ರಾಸ್ ಚೆಕ್ ಮಾಡ್ತಾರೆ. ಇವರೆಲ್ಲ ಅದರಲ್ಲಿ ನೀವು ಬಯೋಡೇಟಾ ಇವು ಹಾಕಿರೋದು ಅಪ್ರೂವ್ ಆಗಿ ಏನು ಬಂದಿರೋಲ್ವಾ, ನೀವು ಹಾಕಿರ್ತಾರೆ. ನನಗೆ ಸ್ಯಾಲ್ರಿ ಪರ್ ಮಂತ್ 2 lakh ಇದೆ, ನಂದು ಇಂಥದ್ರಲ್ಲಿ ಮನೆ ಹೈದ್ರಾಬಾದಲ್ಲಿ ದೊಡ್ಡ ಮನೆ ಇದೆ, ಹಂಗೆಲ್ಲ ಆಗ್ತಾನೆ. ಹುಡುಗಿ ಏನಾಯಿತು ಲೈಕ್ ಆಗುತ್ತೆ, ಅದು ಗುಲ್ಬರ್ಗ ಹುಡುಗಿ ಹೋಗ್ಬಿಟ್ಟು ಲೈಕ್ ಆಗಿಬಿಟ್ಟು ಓಕೆ ಮಾಡ್ತಾರೆ. ಡೈಲಿ ಚಾಟ್ ಆಗುತ್ತೆ, 15 ದಿನ 20 ದಿನ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಒಂದು 15 days ಚಾಟ್ ಮಾಡ್ತಾರೆ. 15 days ಚಾಟ್ ಮಾಡೋಣ. ನೆಕ್ಸ್ಟ್ ಇನ್ನೊಂದು 5 days ಏನಿರುತ್ತೆ, February 14th ಯಾವ ಡೇ, ಆ ಡೇ ಬರುತ್ತೆ. ಅವ್ನು ಅದಕ್ಕೆ ಆ ಡೇಗೋಸ್ಕರನೇ ವೇಟ್ ಮಾಡ್ತಿದ್ದ. February 14 ಬಂತು, ಆಯ್ತು ನಾನು ಇಂಡಿಯಾಕ್ಕೆ ಬರ್ತಾ ಇದ್ದೀನಿ, ನಿಮ್ಗೆ ಮೀಟ್ ಆಗಬೇಕು, ಸೊ ಬುಕಿಂಗ್ ಚೆನ್ನಾಗಿದೆ, ಒಳ್ಳೆ ಡೇ ಇದೆ, ಸೊ ಬರ್ತೀನಿ ಅಂತ ಬಂದುಬಿಡ್ತಾರೆ. ನಾನು ಈಗ ಓಕೆ ಬರ್ತಾ ಇದ್ದೀನಿ, ಈಗ ಸೌದಿಯಲ್ಲಿದ್ದೀನಿ. ಸೌದಿಯಿಂದ ಬರಬೇಕಾದ್ರೆ ಈಗ ನನ್ನ ಹತ್ರ ಇದು ಇದೆ, ಸೌದಿಯಲ್ಲಿ ರಿಯಾದ್ ಅಂತಾರಲ್ಲ ರುಪೀಸ್ಗೆ, ಸೊ ರಿಯಾದ್ ಇದೆ, ಅದು ರುಪೀಸ್ ಕನ್ವರ್ಟ್ ಮಾಡಬೇಕು. ಸ್ವಲ್ಪ ಎಕ್ಸ್ಪೆನ್ಸ್ ಆಗ್ತಾ ಇದೆ ತುಂಬ, ಸ್ವಲ್ಪ ರುಪೀಸ್ ದುಡ್ಡು ಹಾಕು ನನಗೆ ಒಂದು 5 ಲಕ್ಷ, ನಾನು ದುಡ್ಡನ್ನ ತೊಗೊಂಬಂದು ಇಂಡಿಯಾಗೆ ಬಂದ ತಕ್ಷಣ ನಿನಗೆ ನಾನು ಕೊಡ್ತೀನಿ ಅಂದ್ಬಿಡ್ತಾನೆ. ಇವರು ಬಿಲಿ ಮಾಡಲ್ಲ, ನನ್ನ ಹತ್ರ ಹಂಗಿಲ್ಲ ಹಿಂಗಿಲ್ಲ ಅಂದರೆ, ನೋಡಿ ನಿನಗೋಸ್ಕರ ನಾನು ಗೋಲ್ಡ್ ತೊಗೊಂಡಿದ್ದೀನಿ ಅಂತ ಕ್ರೋಮಲ್ಲಿ ಸರ್ಚ್ ಮಾಡಿಟ್ಟು ಫೋಟೋ ಇರ್ತಾವಲ್ಲ, ಡೈಮಂಡ್ ಫೋಟೋ ಹಾಕ್ತಾರೆ, ನೋಡಿ ನಿನಗೋಸ್ಕರ ನಾನು ತೊಗೊಂಡಿದ್ದೀನಿ, ಇಲ್ಲ ಇಷ್ಟೆಲ್ಲ ಖರ್ಚು ಮಾಡ್ತೀನಿ, ನಾವು 5 ಲಕ್ಷ ಆಗಲ್ಲ ಅಂತಾರೆ. ನನಗೋಸ್ಕರ ತರ್ತಿದ್ದಂತಾನೆ ಸೌದಿಯಿಂದ ನಿಜಾನೇ ಇರ್ಬೋದನ್ನಪ್ಪ, ಏನು ಮಾಡ್ತಾರೆ ಮನೆಯಲ್ಲೆಲ್ಲ ಅಡ್ಜಸ್ಟ್ ಮಾಡಿ 5 ಲಕ್ಷ ಹಾಕ್ತಾರೆ. ಏನು ಮಾಡ್ದ, ಸೌದಿಯಿಂದ ಅವನು ಟಿಕೆಟ್ ಮಾಡ್ದ. ಟಿಕೆಟು ಕೂಡ ಕ್ರೋಮಲ್ಲಿ ಸಿಗುತ್ತೆ, ಬೇಕಾದ್ರೆ ಸರ್ಚ್ ಮಾಡಿ ನೀವು, ಯಾವ ಟಿಕೆಟ್ ಬೇಕು ಆ ಟಿಕೆಟ್ ಸಿಗ್ತವೆ, ಯಾವ ಡೇಟ್ ಬೇಕು ಆ ಡೇಟ್ ಸಿಗ್ತವೆ. ಸೊ ಯಾವುದೋ ಕ್ರೋಮಲ್ಲಿ ಸರ್ಚ್ ಮಾಡಿ ಆ ಟಿಕೆಟ್ನ ನೋಡ್ರಿ, ಟಿಕೆಟ್ ತೆಗಿಸಿದ್ದೀನಿ, ಬರ್ತಾ ಇದ್ದೀನಿ ಸೌದಿಯಿಂದ ಕರ್ನಾಟಕ ಬರ್ತೀನಿ, ಬೆಂಗಳೂರು ಬರ್ತಾ ಇದ್ದೀನಿ ಅಂತ ಹೇಳ. ಬೆಂಗಳೂರು ಬರ್ತಾ ಟಿಕೆಟ್ ಎಂಟ್ರ್ ಅದ, ಏರ್ಪೋರ್ಟ್ ಎಂಟ್ರ್ ಅದ, ಅಲ್ಲಿವರೆಗೂ ವಿಡಿಯೋ ಕಾಲ್ ಮಾಡ್ತಿದ್ದ ಅವನು. ಏರ್ಪೋರ್ಟ್ ಎಂಟ್ರ್ ಆದ ತಕ್ಷಣ ಅವ್ರಿಗೆ ಏನು ಮಾಡ್ತಾರೆ, ಅವ್ರಿಗೆ ಕನ್ಸು ಅಲ್ಲಿ ಏರ್ಪೋರ್ಟ್ ಅಥಾರಿಟಿದವ್ರು ಅವನ್ನ ಸ್ಟಾಪ್ ಮಾಡ್ತಾರೆ. ಏನಕ್ಕೆ, ಅವ್ನ ಮೊಬೈಲಲ್ಲಿ ಅವ್ನ ಬ್ಯಾಗಲ್ಲಿ ಡ್ರಗ್ಸು ಗಾಂಜೆಲ್ಲ ಸಿಗ್ತಾವಂತೆ. ಅವನು ಹೇಳಿರೋ ಕತೆ ಈ ಅಮ್ಮಂಗೆ ಡ್ರಗ್ಸಲ್ಲಿ ಸಿಗ್ತಾವೆ, ನನಗೆ ಪೊಲೀಸರು ಅರೆಸ್ಟ್ ಮಾಡ್ತಿದ್ದಾರೆ, ಸೊ ಇಮಿಡಿಯೇಟ್ಲಿ ಅವ್ರು 10 ಲಕ್ಷ ಹಾಕು, ಪೊಲೀಸರನ್ನು ಬಿಡ್ತಾರೆ ಅಂತ ಹೇಳ್ತಾನೆ. ಮತ್ತೆ ಈ ಅಮ್ಮ ಮನೇಲೆಲ್ಲ ಅವ್ರ ಬ್ರದರ್ಗೆ ತಂದೆಗೆಲ್ಲ ಹೇಳಿ ಮತ್ತೆ 10 ಲಕ್ಷ ಅರೇಂಜ್ ಮಾಡಿ ಮತ್ತೆ 10 ಲಕ್ಷ ಆಗ್ತಾರೆ. ಅವಾಗ ಏರ್ಪೋರ್ಟ್ ಅವ್ರು ಅದನ್ನು ಬಿಟ್ಟರು, ದುಬೈಯಿಂದ ಫ್ಲೈಟ್ ಬುಕ್ ಮಾಡಿ ಬೆಂಗಳೂರು ಬಂದ. ನೆಕ್ಸ್ಟ್ ಡೇ ಸೀನಿದು ಒಂದು ಡೇ ಮುಗಿತಲ್ವಾ, ನೆಕ್ಸ್ಟ್ ಡೇ ಇಲ್ಲ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಇದ್ದರೆ ಪೊಲೀಸರು ಕಸ್ಕೊಂಡಿದ್ರು. ನೆಕ್ಸ್ಟ್ ಡೇ ನಾವು ಕರ್ನಾಟಕಕ್ಕೆ ಬಂದ ತಕ್ಷಣ ಮೊಬೈಲ್ ಆ್ಯಕ್ಟಿವೇಟ್ ಆಯಿತು, ನಾನು ಮಾತಾಡ್ತಿದ್ದೀನಿ ಮಂಡೆ. ಕರ್ನಾಟಕಕ್ಕೆ ಬಂದು ಬೆಂಗಳೂರು ಬಂದು ಬೆಂಗಳೂರು ಪೊಲೀಸರು ಹೇಳ್ತಾರೆ. ಮತ್ತೆ ಅವ್ರು ದುಡ್ಡು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅವರೊಂದು ಮಿನಿಮಮ್ 5 ಲಕ್ಷ ಕೇಳ್ತಿದ್ರೆ, ಎಷ್ಟೋ ಅಡ್ಜಸ್ಟ್ ಮಾಡಿ ನಾನು ಅಡ್ಜಸ್ಟ್ ಮಾಡ್ತೀನಿ, ಮತ್ತೊಂದು 3 ಲಕ್ಷ ಅಡ್ಜಸ್ಟ್ ಮಾಡಿ ಹಾಕಿದ್ರು. 3 ಲಕ್ಷ 15 ಲಕ್ಷ ಆಯಿತು ಅಲ್ಲಿವರೆಗೆ. ಬೇಕಾ ಬೆಂಗಳೂರಿಗೆ ಬಂದ, ಬೆಂಗಳೂರಲ್ಲಿ ವಿಡಿಯೋ ಕಾಲ್ ಲೊಕೇಶನ್ ಹಾಕ್ತಿದ್ದ ಅವನು. ನಿಮ್ಗೆ ಗೊತ್ತಾ, ಫೇಕ್ ಲೊಕೇಶನ್ ಹಾಕ್ಬೋದು, ಎಲ್ಲಿಂದ ಬೇಕು ಅಲ್ಲಿಂದ ಹಾಕಿ. ನಾನು ಜಪಾನಲ್ಲಿ ಇಲ್ಲಿದ್ದು ಜಪಾನಲ್ಲಿ ಅಂತ ಹಾಕ್ಬೋದು. ಫೇಕ್ ಲೊಕೇಶನ್ ಆ್ಯಪ್ ಯೂಸ್ ಮಾಡ್ತಿದ್ದವನು. ಸೊ ಇವ್ರು ಟ್ರಸ್ಟ್, ಇವ್ರಿಗೆ ನಿಜ ಇರ್ಬೋದೇನಪ್ಪ, ನಾನು 15 ದಿನ ಒಂದು ತಿಂಗಳ ಜೊತೆ ಮಾತಾಡಿದ್ದಾನೆ, ನಿಜ ಇದ್ದಾನೆ ಅಂತ ಪಾಪ ನಮಗೆ 15 ಲಕ್ಷ ಇದ್ದು. ಗುಲ್ಬರ್ಗ ಏರ್ಪೋರ್ಟ್, ಸಾರಿ ಡೆಲ್ಲಿ ಬೆಂಗಳೂರು ಏರ್ಪೋರ್ಟ್ ಬಂದ, ಬೆಂಗಳೂರಿಂದ ನೆಕ್ಸ್ಟ್ ಗುಲ್ಬರ್ಗ ಬರ್ತಾ ಇದ್ದೀನಿ. ಸೇಮ್ ಮತ್ತೆ ಅದೇ ಮೋಡಸ್. ಬೆಂಗಳೂರು ಏರ್ಪೋರ್ಟಲ್ಲಿ ಹಂಗೆ ಅವ್ರು ಕನ್ಸೂಮರ್ ಪೊಲೀಸರು ಇರ್ತಿದ್ದಾರೆ, ಸ್ವಲ್ಪ ನಮ್ಮ ರುಪೀಸಿಂದ ಇಂಡಿಯಾ ರುಪೀಸ್ ಕನ್ವರ್ಟ್ ಮಾಡಬೇಕು, ಅದಕ್ಕೆ ಸ್ವಲ್ಪ ದುಡ್ಡು ಹಾಕು, ಹಿಂಗೆ ಮಾಡಿ ಟೋಟಲ್ 28 ಲಕ್ಷ ರೂಪಾಯಿ ಇಸ್ಕೊಂಡವನು. ತಪ್ಪು ಇವರು ನಮ್ಮ ಮನೆ ಪಕ್ಕದಲ್ಲಿರೋ ಇವರು ತೊಗೊಂಡಿರೋ ಸೈಟನ್ನು ಮಾಡಿ ಎಲ್ಲ ದುಡ್ಡು ಅವನು ಹಾಕಿದ್ರು. ಫೇಕ್ ಮ್ಯಾಟ್ರಿಮೋನಿ ಫ್ರಾಡ್ ಕೇಸ್. ಅವು ಎಲ್ಲ ಆದಮೇಲೆ ಅವರು ಪಾಪ ಸುಧಾರಿಸ್ಕೊಂಡು ಬಂದು ನಮ್ಮ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕೆ 1.5 ತಿಂಗಳಾಗಿತ್ತು. ಅದು ಅಕೌಂಟು ಡಿಲೀಟ್ ಆಗಿತ್ತು, ಒಂದು ನಂಬರು ಎಲ್ಲ ಹೋಗಿತ್ತು, ಎಲ್ಲ ಹೋಗಿತ್ತು, ಅಕೌಂಟು ಕೂಡ ಎಲ್ಲ ಫೇಕ್ ಅಕೌಂಟ್ಸ್. ಈ ಕೇಸಲ್ಲಿ ಹಿಡಿಬೋದಲ್ವಾ ಅಂತೀರಲ್ವ, ಹಿಡಿಬೋದು. ಹೆಂಗೆ ಹಿಡಿಬೋದು ಹೇಳಿ ನೋಡೋಣ. ಒಂದು ಅಕೌಂಟ್ ಡೀಟೇಲ್ಸ್ ಇದೆ, ಹೌದಲ್ವಾ? ಯಾರ ಅಕೌಂಟ್ ಡೀಟೇಲ್ಸ್ ಇದೆ, ಅವ್ನು ದುಡ್ಡು ಹಾಕ್ಸ್ಕೊಂಡಿರೋದು ಅಕೌಂಟಲ್ಲಿ. ಅಕೌಂಟ್ ತೆಗೆಬಂದು ಏನು ಬೇಕು, ಆಧಾರ್ ಬೇಕು, ಪ್ಯಾನ್ ಬೇಕು, ನಿಮ್ಮಲ್ಲಿ ಅಕೌಂಟ್ ಡೀಟೇಲ್ಸ್ ಎಲ್ಲ ಬೇಕಾಗುತ್ತಲ್ವಾ. ಅಕೌಂಟ್ ಸಿಕ್ತು ನಮಗೆ, ಹೈದರಾಬಾದಿಂದ ಒಂದು 2 ಹುಡುಗರು ಅಕೌಂಟ್ ಸಿಕ್ತು. ಅಕೌಂಟ್ ಡೀಟೇಲ್ಸ್ ಅಲ್ಲ, ಹುಡುಗರು ಅಕೌಂಟ್ ಏನಂತಾರೆ, ಅವ್ರೇನಂದ್ರು ಅವ್ರಿಗೆ ಅವ್ರ ಅಕೌಂಟ್ನವರು ಬಾಡಿಗೆ ಕೊಟ್ಟಿದ್ರು. ನನಗೇನು ಗೊತ್ತಿಲ್ಲ ಸರ್, ನನ್ನ ಅಕೌಂಟ್ಗೆ 1 ಲಕ್ಷ ಬಂದರೆ 10% ನಾನು ದುಡ್ಡು ಕೊಡ್ತೀನಿ ಅಂತ ನನ್ನ ಅಕೌಂಟ್ ತೊಗೊಂಡ್ರು. ಯಾರು ಅಂತ ಹೇಳಿದ್ರು ವ್ಯಕ್ತಿ ಗೊತ್ತಿಲ್ಲ. ನಾನು ಹಿಂಗೆ ಟೆಲಿಗ್ರಾಮಲ್ಲಿ ಪರಿಚಯ ಆಗಿದ್ದರು. ಅವರಿಗೆ ನಾನು ದುಡ್ಡು ಕೊಟ್ಬಿಟ್ಟೆ ಸರ್, ಬೇಕಾದರೆ ನನ್ನ ಹತ್ರ ಏನಿಲ್ಲ ಸರ್, ಅವ್ರ ಹತ್ರ ನಾನು 1,30,00,000 ಒಂದು
ಅಪ್ರಾಕ್ಸಿಮೇಟ್ 3 ಲಕ್ಷನ ಇಸ್ಕೊಂಡಿದ್ದೀನಿ, 3 ಲಕ್ಷ ಬೇಕಾದ್ರೆ ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವನು. ಅವ್ರಿಗೆ ಮಾತ್ರ ಏನೂ ಡಾಟಾ ಇಲ್ಲ. ಅವ್ನು ಹೆಂಗೆ ಲಿಂಕ್ ಆದ ಅಂದರೆ ಟೆಲಿಗ್ರಾಮಲ್ಲಿ ಲಿಂಕ್ ಆದ. ಅವ್ರು ಫಂಡ್ ಟ್ರಾನ್ಸ್ಫರ್ ಮಾಡಿ ಸರ್ ಅವನು ಚೆಕ್ ಥ್ರೂ ಬ್ಯಾಂಕಲ್ಲಿ ವಿಡ್ರಾ ಮಾಡಿ ಕೊಟ್ಬಿಡ್ದ ಕ್ಯಾಶ್. ಮತ್ತೆ ಎದುರಿಗೆ ಮನುಷ್ಯ ನೋಡಿರ್ತಾನೆ ಸರ್. ನೋಡಿ ಅವನು ಇಲ್ಲ ಸರ್, ಅವನು ಬರಲ್ಲ, ಅವನು ಬೇರೆಯವ್ರನ್ನ ಕಳಿಸಿರ್ತಾನೆ. ಅವನು ಟೆಲಿಗ್ರಾಮ್ ಅದವರ ಅವನು ಹೋಟೆಲ್ದವನು ಅಂಗಡಿದವ ಯಾರೋ ಅವನ್ನ 1 ವೀಕ್ವರೆಗೂ ಹೋಟೆಲಲ್ಲಿ ಸ್ಟೇ ಮಾಡಿಸಿತ್ತು. 1 ವೀಕ್ವರೆಗೂ ಅವ್ನಿಗೆ ಊಟ ಕೊಟ್ಟಿದ್ರು. ಸೊ ನಮ್ಗೆ ಲೊಕೇಶನ್ ಆಗಿದ್ರೆ ಹೆದರೋ ಬರ್ತಿತ್ತು. ಅವನು ಯೂಸ್ ಮಾಡ್ತಿರೋದು ಬರೀ ಚಾಟ್ ಮಾಡಿದ್ರು Shaadi.com. ಸೊ ಇವನ ಜೊತೆ ಕಾಂಟ್ಯಾಕ್ಟ್ ಮಾಡ್ತಿರೋದು ಟೆಲಿಗ್ರಾಮಲ್ಲಿ. ಟೆಲಿಗ್ರಾಮಲ್ಲಿ ಗೊತ್ತಾ ನಿಮಗೆ ಮೊಬೈಲ್ ನಂಬರ್ ಬರೋದಿಲ್ಲ, ಒಂದು ಐಡಿ ಅಂತ ಬರುತ್ತೆ. ಜಸ್ಟ್ ಲೈಕ್ ಇನ್ಸ್ಟಾ ಐಡಿ ಥರ ಮೊಬೈಲ್ ಟೆಲಿಗ್ರಾಮ್ ಕೂಡ ಐಡಿ ಇರುತ್ತೆ. ಆ ಐಡಿಯನ್ನು ನಾವು ಚೆಕ್ ಮಾಡಿದ್ರೆ ಅದು ಈ ಹುಡುಗ ನಂಬರಿಂದ ಐಡಿ ಮಾಡಿದ ನಾನು.